ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ವೀಕ್ಷಕರೇ, ಜೂನ್ 14 ಮತ್ತು 15ನೇ ತಾರೀಕು ಸೋಮಾವತಿ ಅಮಾವಾಸ್ಯೆ ಇದೆ. ಈ ಒಂದು ಅಮಾವಾಸ್ಯೆ ಮುಗಿದ ನಂತರ ಮೇಷರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಅಂತಕ್ಕಂಥದ್ದು ಈ ಒಂದು ವಿಡಿಯೋಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಆರ್ಥಿಕ ವಿಚಾರ ನೋಡುವುದಾದರೆ, ಲಾಭಸ್ಥಾನ ಸ್ಥಿತ ಗ್ರಹ ಸರ್ವಸೌಖ್ಯ ಪ್ರದಾಯಕಾಯ, ಅಂದರೆ ಇಷ್ಟು ದಿನ ಬರಬೇಕಾದಂಥ ಹಣ ಅರ್ಧಕ್ಕೆ ನಿಂತು ಆರ್ಥಿಕ ಮುಗ್ಗಟ್ಟು ಎದುರಿಸ್ತಾ ಇದ್ರೆ ಅದಕ್ಕೆ ಈಗ ಮುಕ್ತಿ ಸಿಗುವಂತ ಕಾಲ ಬಂದಿದೆ. ಭೂಮಿ ಅಥವಾ ವಾಹನ ಖರೀದಿ ಮಾಡುವಂತ ತಮ್ಮ ಕನಸು ಈ ಒಂದು ಅಮಾವಾಸ್ಯೆ ನಂತರ ಚಾಲನೆ ಸಿಗ್ತದೆ. ಇನ್ನು ಉದ್ಯೋಗದ ಮತ್ತು ವ್ಯವಹಾರದ ಬಗ್ಗೆ ನೋಡುವಂತದಾದ್ರೆ, ನಿಮ್ಮ ರಾಶಾಧಿಪತಿ ಮಂಗಳನ ತೇಜಸ್ಸು ಹಾಗೆ ತಮ್ಮ ದಶಮ ಸ್ಥಾನ ಕರ್ಮಸ್ಥಾನದ ಬಲದಿಂದಾಗಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಒಂದು ದೊಡ್ಡ ಸಿದ್ಧಾಂತವೇ ನಡೆದಿದೆ. ಉದ್ಯೋಗಿಗಳಿಗೆ ತಮ್ಮ ಶ್ರಮಕ್ಕೆ ತಕ್ಕಂತೆ ರಾಜಯೋಗ ಲಭಿಸ್ತಾ ಇದೆ. ಮೇಲಾಧಿಕಾರಿಗಳ ಕೆಂಗಣಿಗೆ ಗುರಿಯಾಗಿದ್ದಂತ ಕಾಲ ಮುಗಿದು ಈಗ ತಮ್ಮ ಮಾತಿನ ಕಚೇರಿಯಲ್ಲಿ ತೂಕ ಬರ್ತದೆ. ಇನ್ನು ವ್ಯವಹಾರದಲ್ಲಿ ನಷ್ಟದ ಹಾದಿಯಲ್ಲಿದ್ದಂತ ನೀವು ವ್ಯಾಪಾರದ ಲಾಭ ದಾರಿ ಸಿಗ್ತದೆ. ಹೊಸದಾಗಿ ಉದ್ಯಮ ಆರಂಭಿಸಲು ಹಿರಿಯರ ಮಾರ್ಗದರ್ಶನ ಮತ್ತು ಹಣದ ಹರಿವು ಒದಗಿ ಬರ್ತದೆ. ಹಾಗೂ ರಾಹು ಕೇತು ನಕಾರಾತ್ಮಕ ಪ್ರಭಾವದಿಂದ ಕುಟುಂಬದಲ್ಲಿರ್ತಕ್ಕಂಥ ಕಿರಿಕಿರಿಗಳು, ದಂಪತಿಗಳ ನಡುವೆ ಇರತಕ್ಕಂಥ ಸಮಸ್ಯೆಗಳು ಈ ಒಂದು ಅಮಾವಾಸ್ಯೆ ಕತ್ತಲಲ್ಲಿ ಕೊಚ್ಚಿ ಹೋಗ್ತದೆ. ಸಂಗಾತಿಯೊಂದಿಗೆ ಇರ್ತಕ್ಕಂಥ ವೈಮನಸ್ಸು ಕರಗಿ ಒಂದು ಪ್ರೀತಿ ಚಿಗುರುತ್ತದೆ. ಮನೆಯಲ್ಲಿ ದೇವತಾ ಕಾರ್ಯ ಜರುಗುವಂತ ಮೂಲಕ ಸಕಾರಾತ್ಮಕ ಶಕ್ತಿ ತುಂಬುತ್ತದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡು ಪೋಷಕರಿಗೆ ನೆಮ್ಮದಿ ಸಿಗ್ತದೆ. ಇನ್ನು ಸೂರ್ಯ ಚಂದ್ರ ಸಮಾಗಮನ ಕಾಲದಲ್ಲಿ ನಿಮ್ಮ ಆತ್ಮಬಲ ಹೆಚ್ಚಾಗ್ತದೆ. ಮುಖ್ಯವಾಗಿ ತಮಗೆ ಕಾಡ್ತಕ್ಕಂಥ ಅನಗತ್ಯವಾದಂಥ ಯೋಚನೆಗಳು ದೂರವಾಗಿ ಮನಸ್ಸಿಗೆ ಪ್ರಶಾಂತತೆ ಸಿಗ್ತದೆ. ಮೇಷರಾಶಿಯವರೇ, ಗ್ರಹ ಬಲ ಎಷ್ಟೇ ಚೆನ್ನಾಗಿದ್ರು ಕೂಡ ಕರ್ಮ ಬಲ ಮತ್ತು ದೈವ ಬಲ ತುಂಬಾನೇ ಮುಖ್ಯ. ಈ ಒಂದು ಸೋಮವತಿ ಅಮಾವಾಸ್ಯೆ ದಿನದಂದು ನಾನು ಹೇಳ್ತಕ್ಕಂಥ ಪರಿಹಾರವನ್ನ ಮಾಡಿ, ಅಮಾವಾಸ್ಯೆ ಬೆಳಿಗ್ಗೆ ಶಿವಲಿಂಗಕ್ಕೆ ಹಸಿ ಹಾಲಿನ ಅಭಿಷೇಕವನ್ನ ಮಾಡಿ, ಆ ದಿನದಂದು ತಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನ ಮಾಡಿ, ಇದು ತಮ್ಮ ಜಾತಕದಲ್ಲಿರ್ತಕ್ಕಂಥ ಪಿತೃದೋಷಗಳನ್ನು ನಿವಾರಿಸ್ತದೆ, ಅದೃಷ್ಟವನ್ನ ತರ್ತದೆ. ನಿಮ್ಮ ಪಾಲಿನ ಕಷ್ಟ ದಿನಗಳು ಕರಗಿ ಸುಖದ ದಿನಗಳ ಆರಂಭವಾಗ್ತಾ ಇದೆ. ಧೈರ್ಯವಾಗಿ ಮುನ್ನಡೆಯಿರಿ. ಶುಭಮಸ್ತು. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೂ ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.